ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಜನರಿಗೆ ಯಾವುದೇ ಕೆಲಸನ ತಲುಪಿಸುವಂತ ವ್ಯವಸ್ಥೆ ಖಂಡಿತ ಆಗಿದೆ. ಗೌರ್ಮೆಂಟ್ ಇಂದ ಏನು ಸೌಲಭ್ಯ ಇಲ್ಲ ಸರ್. ಅಕ್ಕಿ ಐತೆ, ಅಕ್ಕಿ ದುಡ್ಡು ಬರಲ್ಲ. ಜನರಿಗೆ ಉದ್ಯೋಗದ ಸಮಸ್ಯೆ ತುಂಬಾ ಇದೆ. ಸಾಮಾನ್ಯರಂತೆ ಸನ್ಮಾನ್ಯರು ಬೇರೆ, ಸಾಮಾನ್ಯರಂತೆ ಸಿಗ್ತಾರೆ. ಎಜುಕೇಶನ್ ಇನ್ನೂ ಹೆಚ್ಚಿನ ರೀತಿ ಇಂಜಿನಿಯರ್ ಕಾಲೇಜು ಆಮೇಲೆ ಅದೆಲ್ಲ ಬೇಕು. ಸ್ವಲ್ಪ ಡಾಕ್ಟರ್ ಬರೋದಕ್ಕೆ ಹಿಂದೆ ಡಾಕ್ಟರ್ ತರುವಂತ ಕೆಲಸನೂ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಈ ಫ್ರೀ ಬಸ್ ಇಂದ ಆದಷ್ಟು ಮಹಿಳೆಯರು ಉಪಯೋಗಿಸ್ಕೊಂತ ಇದ್ದಾರೆ. ಮಹಿಳೆಯರಿಗೆ ಮುಖ್ಯವಾಗಿ ಇಲ್ಲಿ ಒಂದು ಗಾರ್ಮೆಂಟ್ಸ್ ಆಗ್ಲೇಬೇಕು. ನಮಸ್ಕಾರ ವೀಕ್ಷಕರ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು MLA ರಿಪೋರ್ಟ್ ಕಾರ್ಡ್ ಕೂಡ ಹೌದು, ಜೊತೆಗೆ ಮಿನಿಸ್ಟರ್ ರಿಪೋರ್ಟ್ ಕಾರ್ಡ್ ಕೂಡ ಹೌದು. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪ ಅವರ ಕ್ಷೇತ್ರ ಸೊರಬದಲ್ಲಿ ನಾವಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಸೊರಬ ಕ್ಷೇತ್ರ. ಗೌರ್ಮೆಂಟ್ ಇಂದ ಏನು ಸೌಲಭ್ಯ ಇಲ್ಲ ಸರ್. ನಿಮ್ಗೆ ಗೃಹಲಕ್ಷ್ಮಿ ಬರಲ್ವ? ಇಲ್ಲ, ಬಸ್ಸಲ್ಲೆಲ್ಲ ಫ್ರೀ ಆಗೋಡಾಡಲ್ವ ನೀವು? ಬಸ್ನಾಗ ಅಷ್ಟ ಫ್ರೀ. 2000 ರೂಪಾಯಿ ಬಂದಿಲ್ಲ. ಒಂದ್ಸಲನು ಬಂದಿಲ್ಲ. ಒಂದ್ಸಲನು ಬಂದಿಲ್ಲ. ಮಾಡ್ಸಿ ಸೈ ಬಂದಿಲ್ಲ. ನೀವು ಹೋಗ್ಬಿಟ್ಟು ಅಧಿಕಾರಿಗಳ ಜೊತೆ ನಿಮ್ ಶಾಸಕರ ಜೊತೆ ಮಾತಾಡಿಲ್ಲ? ಇಲ್ಲ, ನಾವಲ್ಲ ಅಷ್ಟಲ್ಲ ಇದಿಲ್ಲಲ್ಲ, ನಾವ್ ಹೋಗಿಲ್ಲ ಸರ್. ಮಾಡಿ ನೋಡಿದ್ವಿ, ಕೇಳಿದ್ವಿ, ಬಂದಿಲ್ಲ, ಸುಮ್ನಾದ್ವಿ. ಅಲ್ಲ, ಅವೆಲ್ಲ ನಿಮ್ದೆಲ್ಲ ರಿಜಿಸ್ಟರ್ ಮಾಡ್ಕೊಂಡ್ರ ಅಥವಾ ಬಂದೇ ಇಲ್ವಾ? ಇದು ಒಟ್ ಮಾಡಿಸಿದ್ವಿ, ಅಷ್ಟ್ರ ಮೇಲೆ ಬಂದೇ ಇಲ್ಲ. ಬಸ್ಗಳೆಲ್ಲ ಇದೆಯಾ ನಿಮ್ಮ ಊರಿಗೆ? ಬಸ್ ಎಲ್ಲ ಐತಿ, ಅಕ್ಕಿ ಐತಿ, ಅಕ್ಕಿ ದುಡ್ಡು ಬರಲ್ಲ. ಎಲ್ಲರಿಗೂ ಬರ್ತೈತಿ, ನಮ್ಗ ರೇಷನ್ ಕಾರ್ಡ್ ದುಡ್ಡು ಬರಲ್ಲ. ಶಿಕ್ಷಕರೇ, ದಯವಿಟ್ಟು ಗಮನಿಸ್ಬೇಕು. ಸರ್ಕಾರ ಸಚಿವರ ಕ್ಷೇತ್ರದಲ್ಲೇ, ಅವರು ಶಿಕ್ಷಣ ಸಚಿವರಾಗಿರ್ಬೋದು, ಸಚಿವರ ಕ್ಷೇತ್ರದಲ್ಲೇ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಅಕ್ಕಿ ಸರಿಯಾಗಿ ಬರ್ತಾ ಇಲ್ಲ, ಬಸ್ ವ್ಯವಸ್ಥೆ ಎಲ್ಲ ಓಕೆ ಅಂತ ಹೇಳ್ತಿದ್ದಾರೆ. ಇದು ಸೊರಬದ ಜನಸಾಮಾನ್ಯರ ಮಾತು. ಇದು ತಲುಪುತ್ತೆ ಮಧು ಬಂಗಾರಪ್ಪ ಅವರಿಗೆ. ಖಂಡಿತವಲ್ಲ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾರೆ, ನಂಬಿಕೆ ನನಗಿದೆ. ಆ ನಂಬಿಕೆ ಅವ್ರಿಗೂ ಬರ್ಬೇಕಷ್ಟೇನೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ರತ್ನಮ್ಮ. ಸೊರಬ ಇಂಪ್ರೂವ್ ಆಗಿದ್ಯಾ? ಸೊರಬ ಇಂಪ್ರೂವ್ ಬೇರೆ ಕಡೆಗೆಲ್ಲ ಹೋಲಿಸಿದ್ರೆ ಇಲ್ಲಿ ಕಡಿಮೆನೆ ಅಂತ ಅನ್ಕೊಂಡಿದೀನಿ. ಹಾಗೇನೆ ನಾವು ಇಲ್ಲಿ ಈಗ ಇತ್ತೀಚೆಗೆ ತುಂಬಾ ಅಭಿವೃದ್ಧಿ ಆಗಿದೆ. ಯಾಕೆ ಅಂತಂದ್ರೆ ಈಗ ಶಿಕ್ಷಣ ಸಚಿವರು ಏನಿದ್ದಾರೆ ಮಧು ಬಂಗಾರಪ್ಪನವರು, ಈಗ ಈ ರೋಡ್ ಎಲ್ಲ ಸೆಳಕೊಪ್ಪ ರೋಡ್ ಎಲ್ಲ ತುಂಬಾ ಹದಗೆಟ್ಟೋಗಿತ್ತು. ಈಗೆಲ್ಲ ಅದು ಫೈನಲಿ ಬರ್ತಾ ಇದೆ. ಹಾಗಾಗಿ ಜನರಿಗೆ ಉದ್ಯೋಗದ ಸಮಸ್ಯೆ ತುಂಬಾ ಇದೆ. ಇಲ್ಲ ಅಂತ ಉದ್ಯೋಗ ಸಮಸ್ಯೆ ಇದೆ. ಹೆಣ್ಮಕ್ಳು ಈಗ ಅದೇ ಗಾರ್ಮೆಂಟ್ಸ್ ಗೆಲ್ಲ ಸಾಗರ ಹೋಗ್ತಾ ಇದಾರೆ. ಅದನ್ನೆಲ್ಲ ನಾವು ಹಿಂದೆ ನಮ್ಗೆ ಎಲೆಕ್ಷನ್ ಗಿಂತ ಮುಂದೆ ಮಧು ಬಂಗಾರಪ್ಪನವ್ರು ಹೇಳಿದ್ರು, ಇಲ್ಲಿ ನಾವು ಒಂದು ಗಾರ್ಮೆಂಟ್ಸ್ ಮಾಡ್ಕೊಡ್ತೀವಿ ಅಂತನ. ಈಗೂ ಸಹ ಹೇಳ್ತಾ ಇದಾರೆ, ಮಾಡ್ತೀನಿ ಅಂತಾನೆ ಹೇಳ್ತಾರೆ. ಅವರಿಗೆ ಅದೇ ಮಹಿಳೆಯರಿಗೆ ಮುಖ್ಯವಾಗಿ ಇಲ್ಲಿ ಒಂದು ಗಾರ್ಮೆಂಟ್ಸ್ ಆಗ್ಲೇಬೇಕು. ಗಾರ್ಮೆಂಟ್ಸ್ ಜೊತೆಗೆ ಏನ್ ಯುವಕರು ಇವತ್ತು ಓದ್ಕೊಂಡು ಮನೇಲಿದ್ದಾರೆ, ತಂದೆ ತಾಯಿಗಳು ಲಕ್ಷ ಲಕ್ಷ ದುಡ್ಡು ಕೊಟ್ಟು ಓದಿಸಿ ಇವತ್ತು ಅವರಿಗೆ ಯಾವ ಉದ್ಯೋಗನೇ ಇಲ್ಲದೆ ಈಗ ಎಷ್ಟೋ ಜನ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಆತ್ಮಹತ್ಯೆಗಳನ್ನ ಮಾಡ್ಕೊಂತ ಇದಾರೆ. ಅದಕ್ಕಾಗಿ ಅವರಿಗೆ ನಾವು ಏನು ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಕೊಡ್ಬೇಕಾಗುತ್ತೆ. ಇವತ್ತು ಯಾವುದೇ ಪಕ್ಷದವರಾಗ್ಲಿ ಆ ಯುವಕರಿಗೆ ಹೆಚ್ಚು ಗಮನವನ್ನ ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಬೇರೆ ಎಲ್ಲ ಸಮಸ್ಯೆಗಳು ಏನು ಇಲ್ವಾ ಇಲ್ಲಿ? ಆರೋಗ್ಯ ಅಂದ್ರೆ ಹಾಸ್ಪಿಟ್ಲು, ಎಜುಕೇಶನ್, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಂದ್ರು ಒಂದಷ್ಟು. ಅದೇ ಇಂಜಿನಿಯರ್ ಕಾಲೇಜ್ ಇಲ್ಲ, ಹೌದು. ಈಗೆಲ್ಲ ಮಾಡ್ತಾರೆ ಅಂತ ಹೇಳಿ ನಮಗೆ ಸುದ್ದಿ ಬಂದಿದೆ. ಮುಂದಿನ ದಿನಗಳಲ್ಲಿ ಆಗುತ್ತೆ. ಯಾಕಂದ್ರೆ ನನ್ನ ಹೆಸರು ಯಶೋಧ ಅಂತ ಹೇಳಿ. ಏನ್ ಮಾಡೋದು ಯಶೋಧ? ಹೌಸ್ ವೈಫ್. ಮೇಡಮ್, ನಿಮ್ ಪ್ರಕಾರ ಏನ್ ಬೇಕು ಸೊರಬಕ್ಕೆ? ಸೊರಬಕ್ಕೆ ಇನ್ನೂ ಎಜುಕೇಶನ್ ಇನ್ನೂ ಹೆಚ್ಚಿನ ರೀತಿ ಇಂಜಿನಿಯರ್ ಕಾಲೇಜು ಆಮೇಲೆ ಅದೆಲ್ಲ ಬೇಕು. ಮತ್ತೆ ಮಕ್ಕಳು ಈಗ ನಿಮ್ ಶಾಸಕರೇ ಶಿಕ್ಷಣ ಸಚಿವರು, ಏನೇನ್ ಬೇಕು ಹೇಳಿ? ನಮ್ ಶಾಸಕರಿಗೆ ಆದಷ್ಟು ಕೆಲಸ ಮಾಡ್ತಿದ್ದಾರೆ, ಕಾಮಗಾರಿಕೆ ಎಲ್ಲ ನಡೆಸ್ತಾ ಇದ್ದಾರೆ. ಈಗ ಮಳೆ ಇರೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ. ಮಳೆ ನಿಂತ ಮೇಲೆ ಮತ್ತೆ ಮುಂದುವರಿಸ್ತಾರೆ. ಈಗ ಅವರು ಬೇಕಾದಷ್ಟು ಸ್ಕೂಲ್ ಮಕ್ಕಳಿಗೆ ಡೈಲಿ ಮೊಟ್ಟೆ ಕೊಡೋದು ಪ್ರತಿಯೊಂದು ಮಾಡ್ತಿದ್ದಾರೆ. ಇನ್ನೂ ಕೆಲಸ ಮಾಡೋದ್ರಲ್ಲಿದ್ದಾರೆ. ಅವರು ತಂದೆ ಕಾಲದಿಂದನೂ ನಮ್ಮ ಸೊರಬ ತಾಲೂಕಿಗೆ ತುಂಬಾ ಅಭಿವೃದ್ಧಿ ಮಾಡ್ತಿದ್ದಾರೆ. ಇನ್ನು ಮುಂದೆ ನಮ್ ಸಾಹೇಬ್ರು ಮಾಡ್ತಾರೆ ಅನ್ನೋ ನಂಬಿಕೆ. ಈಗ ಸಚಿವರಾಗಿದ್ರು ರಾಜ್ಯಾದ್ಯಂತ ಓಡಾಡೋ ಜವಾಬ್ದಾರಿ ಇರುತ್ತೆ. ಕ್ಷೇತ್ರಕ್ಕೆ ಬರ್ತಾ ಇರ್ತಾರೆ, ಆದಷ್ಟು ಬಂದು ವಿಚಾರಿಸ್ತಾ ಇರ್ತಾರೆ. ಇಲ್ಲಿ ಏನೇನ್ ಬೇಕು ಎಲ್ಲ ಸಲಹೆ ಕೇಳ್ತಾ ಇರ್ತಾರೆ, ವಿಚಾರಿಸ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಫ್ರೀ ಬೀಸ್ ಕೊಟ್ಟಿದ್ದಾರೆ, ಫ್ರೀ ಬಸ್ಸು, ಮತ್ತೊಂದು ಮಗದೊಂದು. ಆದ್ರೆ ಶಿವಮೊಗ್ಗ ಭಾಗದಲ್ಲಿ ನಾವು ನೋಡ್ದಂಗೆ ಖಾಸಗಿ ಸಾರಿಗೆನೆ ಜಾಸ್ತಿ. ಇದೆಲ್ಲ ಉಪಯೋಗ ಆಗುತ್ತಾ? ಈ ಫ್ರೀ ಬಸ್ ಇಂದ ಆದಷ್ಟು ಮಹಿಳೆಯರು ಉಪಯೋಗಿಸ್ಕೊಂತ ಇದ್ದಾರೆ. ಅವರು ಕೆಲವೊಬ್ರು ಎಲ್ಲಿಗೂ ಹೋದ್ರೆ ನಾವು ಮನೇಲೆ ಇದ್ದೀವಿ, ನಮಗೊಂದು ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲದೆ ಇದ್ದಾಗ ಅವ್ರು ಈ ಫ್ರೀ ಬಸ್ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಈಗ 2000 ರೂಪಾಯಿ ಮಹಿಳೆಯರಿಗೆ ಕೊಡೋದ್ರಿಂದ ಅವರಿಗೆ ಕೆಲವೊಬ್ರು ಮನೆಯಲ್ಲಿ ತುಂಬಾ ಬಡತನ ಇದ್ದವರಿಗೆ ಅದು ಒಳ್ಳೆ ಉಪಯೋಗ ಆಗ್ತಾ ಇದೆ. ಮತ್ತೆ ಪ್ರತಿಯೊಂದು ಅಕ್ಕಿ, ರೇಷನ್ ಅಕ್ಕಿ, ಆ ತರದ್ದೆಲ್ಲ ಎಲ್ಲಾ ತರದಿಂದನೂ
ಒಳ್ಳೊಳ್ಳೆ ಸಲಹೆ ಕೊಡ್ತಾ ಇದೆ, ಉಪಯೋಗ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಆದ್ರೆ ಮೇನ್ ಏನಂದ್ರೆ ಮಹಿಳೆಯರಿಗೆ ಒಂದು ಉದ್ಯೋಗ ಬೇಕು, ಒಂದು ಗಾರ್ಮೆಂಟ್ಸ್ ಏನಾದ್ರೂ ಬೇಕು. ಇಲ್ಲಿಂದ ಸೊರಬದಿಂದ ಇಲ್ಲಿ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಸಾಗರ ಹೋಗ್ತಾ ಇದ್ದಾರೆ. ಪಾಪ ಬೆಳಗ್ಗೆ ಬೇಗ ಎದ್ಕೊಂಡು ಹೋಗೋದೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಅವ್ರಿಗೆ ಒಂದು ಗಾರ್ಮೆಂಟ್ಸ್ ಏನಾದ್ರೂ ಒಂದು ಉಪಯೋಗ ಮಾಡ್ಕೊಡ್ಬೇಕು, ಒಂದು ಕೆಲಸ ಯಾವ್ದಾದ್ರು ಒಂದು ಕೆಲಸ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ರವಿ ಕೇಸರಿ ಅಂತ ಸರ್. ಏನ್ ಮಾಡ್ತೀರಾ ಸರ್? ಸರ್ ಮೂಲ ಕೃಷಿ ಜೊತೆಗೆ ಸ್ವಲ್ಪ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸಗಳು ಮಾಡ್ತಾ ಇದ್ದೀವಿ. ಕಾಂಟ್ರಾಕ್ಟ್ ಕೆಲಸ ಅಂದ್ರಲ್ಲ, ಕಮಿಷನ್ ಇದೆಯಾ? ಇಲ್ಲ ಸರ್, ಇಲ್ಲಿ ಯಾವುದೇ ರೀತಿ ಕಮಿಷನ್ ಆಗ್ಬೋದು. ಮತ್ತೆ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಜನರಿಗೆ ಯಾವುದೇ ಕೆಲಸನ ತಲುಪಿಸುವಂತ ವ್ಯವಸ್ಥೆ ಖಂಡಿತ ಆಗಿದೆ. ಖಂಡಿತ ಅದನ್ನ ಯಾವುದೇ ರೀತಿ ತಾಲೂಕು ಆಫೀಸ್ ಅಲ್ಲ, ಯಾವುದೇ ಕಚೇರಿಗಳಲ್ಲೂ ಕೂಡ ಜನರ ಪರ ಏನ್ ಕೆಲಸ ಆಗ್ಬೇಕು ಹಾಗೆ ಅಧಿಕಾರಿಗಳಿಗೆ ಒಂದು ಶಿಸ್ತಿನ ಒಂದು ನಿರ್ದೇಶನ ಇದೆ. ಏನ್ ಈ ಕ್ಷೇತ್ರದ MLA ಇದ್ದಾರೆ, ಅವರು ಅಚ್ಚುಕಟ್ಟಾಗಿ ಒಂದು ಅಡ್ಮಿನಿಸ್ಟ್ರೇಟಿವ್ ನ ತಗೊಂಡು ಹೋಗ್ತಾ ಇದ್ದಾರೆ. ಪಕ್ಷಾತೀತವಾಗಿ ಯಾರ್ ಕಾಂಗ್ರೆಸ್, ಯಾರ್ BJP, ಯಾರ್ JDS ಎಲ್ಲ ಬಿಟ್ಟಾಗಣ. ಇದು ನಮ್ಮ ಸೊರಬ ಅನ್ನೋದು ನಮ್ಮ ಸುರಭಿ ಬಂಗಾರಪ್ಪ ಅವ್ರನ್ನ ಕೊಟ್ಟಂತ ಕ್ಷೇತ್ರ. ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ ಸೊರಬ? ಸರ್, ಅಭಿವೃದ್ಧಿ ಅಂದ್ರೆ ಸೊರಬಕ್ಕೆ ಇವಾಗ ಅವಶ್ಯ ಇರುವಂತ ಸೊರಬ ಕ್ಷೇತ್ರಕ್ಕೆ ಮೂಲ ಇಲ್ಲಿ ಕೃಷಿ ಜಮೀನುಗಳು ಜಾಸ್ತಿ. ಇದಕ್ಕೆ ಮುಖ್ಯವಾಗಿ ಈಗ 900 ಕೋಟಿ ನೀರಾವರಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಎಲ್ಲರಿಗೂ ಮಾಹಿತಿ ಇದೆ. ಇದು ನಾಟ್ ಓನ್ಲಿ ಪಬ್ಲಿಸಿಟಿ, ಆಲ್ರೆಡಿ ಕೆಲಸ ನಡೀತಾ ಇದೆ. ತಡಗಳ್ಳೆ ಮತ್ತು ಕಾಗೋಡು ಈಗಿನ ಶಾಸಕರು ಮಧು ಬಂಗಾರಪ್ಪ ಅವಧಿಲಾಗಿದೆ. ಆಮೇಲೆ ವಸತಿ ಶಾಲೆಗಳು ಬಹಳ ಆಗಿದಾವೆ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬರ್ಬೇಕು ಅನ್ನೋ ಉದ್ದೇಶದಿಂದ ಅಂಬೇಡ್ಕರ್ ವಸತಿ ಶಾಲೆ ಕೆಲಸ ಶುರುವಾಗಿದೆ. ನಾರಾಯಣಗುರು ವಸತಿ ಶಾಲೆ ಈಗ ಆಲ್ರೆಡಿ ಉಪಯೋಗಕ್ಕೆ ಇನ್ನೇನು ಹ್ಯಾಂಡ್ ಓವರ್ ಆಗುತ್ತೆ. KPS ಸ್ಕೂಲ್ಗಳನ್ನ ಕೊಡ್ತೀನಿ ಅಂತ ಕೆಲವು ಕ್ಷೇತ್ರಗಳನ್ನ, ಅಂದ್ರೆ ಮೀನ್ಸ್ ನಮ್ಮ ಕ್ಷೇತ್ರದಲ್ಲಿ ತಾಳಗುಪ್ಪ ಭಾಗ ಮತ್ತು ಆನವಟ್ಟಿ ಮತ್ತೆ ಎಲ್ಲೆಲ್ಲಿ KPS ಸ್ಕೂಲ್, ಹರೀಶಿ ಭಾಗ, ಇಲ್ಲೆಲ್ಲ KPS ಸ್ಕೂಲ್ನ ಮಾಡೋ ಅಂತ ಒಂದು ಇದಕ್ಕೆ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಮೊನ್ನೆ ಒಂದು ಬಿಡುಗಡೆ ಆದಂತ ಅಮೌಂಟ್ ಅಲ್ಲಿ ಮುಖ್ಯವಾಗಿ ಮೇನ್ ರೋಡ್ಗಳು, ಬೊಮ್ಮನಹಳ್ಳಿ, ಹೊಸಬಾಳೆ, ಎಲ್ಲೆಲ್ಲಿ ಮೇನ್ ರೋಡ್ಗಳು ರೆಡಿ ಆಗ್ಬೇಕು, ಆ ರಸ್ತೆಗಳಿಗೆ ಏನ್ ಬೇಕು ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಸರ್ ಎಲ್ಲದಕ್ಕಿಂತ ಪ್ರಶಂಸೆ ಮಾಡ್ಬೇಕಾಗಿರೋದು ಗಾರ್ಮೆಂಟ್ಸ್ ಬೇಕು ಅನ್ನೋದು ಒಂದು ಎಲ್ಲರ ಕೂಗಿತ್ತು ನಮ್ದು. ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಪರ ಅಲ್ಲ. ಅದಕ್ಕೆ ಬೇಕಾದಂತ ಮೂಲ ಫಸ್ಟ್ ಅದಕ್ಕೆ ಜಾಗ ಬೇಕು, ಕೈಗಾರಿಕಾ ಭೂಮಿ ಬೇಕು. ಆ ಭೂಮಿ ಬೇಕು ಅಂತ ಹಲವಾರು ಜಾಗಗಳನ್ನ ಕೈಗಾರಿಕಾ ಮಿನಿಸ್ಟರ್ ಸೈಡ್ ಇಂದ ಇದೇ ಸರ್ಕಾರದ ಕೈಗಾರಿಕಾ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಎಲ್ಲರೂ ಬಂದು 3-4 ಕಡೆ ಪ್ಲೇಸ್ ನೋಡಿದ್ದಾರೆ. ಇನ್ನೇನ್ ಜಾಗ ಮಂಜೂರಾಗತ್ತೆ ಅನ್ನೋ ಮಾಹಿತಿ ಹೇಳಿದ್ದಾರೆ ನಮಗೆ. ಇದ್ರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ದೇವಸ್ಥಾನಗಳು, ಮಂದಿರಗಳು ಎಲ್ಲವಕ್ಕೂ ಬೇನು ಒಂದು ವೈಯಕ್ತಿಕ ಸಪೋರ್ಟ್ ಜೊತೆಗೆ ಸರ್ಕಾರದಿಂದ ಬರುವಂತ ಯೋಜನೆಗಳಿಂದ ಏನೇನ್ ಸಪೋರ್ಟ್ ಬೇಕು ಮಾಡಿದ್ದಾರೆ ಸರ್. 100% ನಾವು ಅದನ್ನು ಖುಷಿ ಪಡ್ತೀವಿ. ಇನ್ನು ನಿರೀಕ್ಷೆ ಏನಂದ್ರೆ ಆದಷ್ಟು ಬೇಗ ನಮ್ಮ ಇವರೇ ಶುರು ಮಾಡಿ ಇವರೇ ಜಾಗ ತರಬೇಕು, ಒಂದು ಗಾರ್ಮೆಂಟ್ಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಮಾಡಿರೋಂತ ಕೆಲಸ ಬೇಗ ಆಗ್ಲಿ ಅಂತ. 3 ವರ್ಷ ಟೈಮ್ ಇದೆ, ಅಷ್ಟೊಳಗೆ ಆಗಿದ್ರೆ ಖಂಡಿತ ಒಳ್ಳೇದು. ಮುಖ್ಯವಾಗಿ ಅಭಿವೃದ್ಧಿ ಗೆದ್ದ ಮೇಲೆ ಮಾಡ್ತಾರೆ, ಸರ್ಕಾರದ ಅನುದಾನ ತರ್ತಾರೆ. ಜನರಿಗೆ ಸಿಗ್ತಾರ ಈ MLA? ಸರ್, ಈಗ ಮಕ್ಕಳು ಅಟೆಂಡೆನ್ಸ್ ನೋಡಿದಾಗೆ ಅವರು ಶಿಕ್ಷಣ ಮಂತ್ರಿ. ಅದೇ ತರ ಸೊರಬ ತಾಲೂಕಿನ ವ್ಯವಸ್ಥೆಯಲ್ಲಿ ಆನವಟ್ಟಿ ಮತ್ತು ಸೊರಬ ಏನಿದೆಯಲ್ಲ, ತಾಳಗುಪ್ಪ, ಇಷ್ಟು ಭಾಗದಲ್ಲಿ ಎಷ್ಟು ಮೀಟಿಂಗ್ಗಳಾಗಿದೆ, ಎಷ್ಟು ಸರಿ ಅವ್ರ ನಿವಾಸದಲ್ಲಿ, ಈಗ ಅವ್ರ ಸಾಮಾಜಿಕ ಜಾಲತಾಣದ ಪಬ್ಲಿಸಿಟಿ ಬೇಡ, ನಿವಾಸದಲ್ಲೇ ಸಾರ್ವಜನಿಕರಿಗೆ ಇವತ್ತು ಸನ್ಮಾನ್ಯರು ಬೇರೆ ಸಾಮಾನ್ಯರಂತೆ ಸಿಗ್ತಾರೆ. ಅದು ನಿರಂತರವಾಗಿ ಹೇಗೆ ಇರುತ್ತೆ ಅಂತ ನಮಗೊಂದು ನಂಬಿಕೆನೂ ಇದೆ. ಎಲ್ಲಾ ಜನರ ಜೊತೆ ಸಚಿವರಾಗಿ ತಕ್ಷಣ ಬದಲಾಗಿಲ್ಲ? ಇಲ್ಲ ಸರ್, ಇಲ್ಲ 110% ಒಬ್ಬ ಮಧು ಬಂಗಾರಪ್ಪನವರು ನಮ್ಮೊಳಗೆ ನಮ್ಮವರಾಗಿ ಒಪ್ಪಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಇದು ಪಕ್ಷಾತೀತವಾಗಿ ನಮ್ಮ ಅನಿಸಿಕೆ ಸರ್. ಇಲ್ಲ ಸರ್, ಜೆನ್ಯೂನ್ ಒಪಿನಿಯನ್ ಬೇಕು. ಯಾಕಂದ್ರೆ ನಾವು ಈ ಊರವ್ರಲ್ಲ, ನಾವು ಯಾರ ಪರ ಮಾತಾಡಕ್ ಬಂದಿಲ್ಲ. ಅದೇ ರೀತಿ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸರ್ ಮಕ್ಕಳ ಮತ್ತು ಶಿಶುವೃತ್ತಿ ಮೀನ್ಸ್ ಹೆರಿಗೆಗಾಗಿ ಜಾಗನ ದಿನೇಶ್ ಗುಂಡೂರಾವ್ ಹತ್ರ ಜಾಗ ಮಂಜೂರಾತಿ ಏನಿದೆ ಗೌರ್ಮೆಂಟ್ ಅದೇ ಜಾಗದೊಳಗೆ ಆಗ್ಬೇಕಂತ ಸರ್ವೆಕಾರ ಮುಗಿಸಿದ್ದಾರೆ ಮತ್ತು ಅಲ್ಲಿ ಅನುಮೋದನೆಗೆ ಕಾಯ್ತಾ ಇದ್ದಾರೆ. ಅಂದ್ರೆ ಇಲ್ಲಿಗೆ ಬೇಕು ಅಂತ. ಮೇನ್ ಥಿಂಗ್ ಏನು ಅಂದ್ರೆ ಇಲ್ಲಿ ಎಲ್ರು ಅಂತಾರೆ ಪಕ್ಷ ಅಥವಾ ಸರ್ಕಾರ ಚೇಂಜ್ ಆದ ತಕ್ಷಣ ಡಾಕ್ಟರ್ ಬರ್ಬೇಕು ಅಂತ. ನನ್ನ ತಮ್ಮನ ಒಬ್ಬ ಡಾಕ್ಟರ್ ಇದ್ದಾನೆ. ಆ ಡಾಕ್ಟರ್ದು ಉದ್ದೇಶ ಏನಂದ್ರೆ ಅವನು ಸಾಯಂಕಾಲ ಓಡಾಡಂತ ಪ್ಲೇಸ್ ಬೇಕು, ಮಕ್ಕಳಿಗೆ ಓದಿಸಂತ ಸ್ಕೂಲ್ ಬೇಕು, ಇದೆಲ್ಲ ಡೆವಲಪ್ ಆದ್ರೆ ಮಾತ್ರ ಸಾಧ್ಯ ಅಂತಾರೆ. ಸ್ವಲ್ಪ ಡಾಕ್ಟರ್ ಬರೋದಕ್ಕೆ ಹಿಂದೆಟಾಗ್ತಾರೆ. ಡಾಕ್ಟರ್ ತರುವಂತ ಕೆಲಸನೂ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಒಳ್ಳೆ ಡಾಕ್ಟರ್, ಹಾಸ್ಪಿಟ್ಲು ಚೆನ್ನಾಗ್ಬೇಕು, ಒಳ್ಳೊಳ್ಳೆ ಡಾಕ್ಟರ್ಸ್ ಬೇಕು, ಮೀನ್ಸ್ ಅನಸ್ತೇಶಿಯಾ ಬೇಕು, ಹೆರಿಗೆ ಬೇಕು, ಮಕ್ಕಳ ಡಾಕ್ಟರ್ ಬೇಕು, ಇವೆಲ್ಲ ನಮಗೆ ಬೇಕಾಗಿ. ಇನ್ನು ಉಳಿದಿರಂತೆ ಮೊನ್ನೆ ಒಂದು ದೊಡ್ಡ ಫಂಡ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಡಯಾಲಿಸಿಸ್ ಮಿಷಿನ್ಸ್, ಸ್ಕ್ಯಾನಿಂಗ್ ಮಿಷಿನ್ಸ್ ಎಲ್ಲ ಇದೇ ಶಾಸಕರು ಮಧು ಬಂಗಾರಪ್ಪನವರೇ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಜನಪರ ಉಪಯೋಗಕ್ಕೆ ತುಂಬಾ ಅವಶ್ಯವಾಗಿ ಬೇಕಾಗಿತ್ತು, ಮಾಡಿದ್ದಾರೆ. ಇನ್ನು ಹೆಚ್ಚಿನ ಕೆಲಸ ಆಗ್ಲಿ ಅಂತ ಕೇಳ್ಕೊಳ್ತೀವಿ ಅವರಿಂದ. ಹೋಪ್ ಇದೆ, ಅವರಿಂದ ನಂಬಿಕೆ ಇಟ್ಕೊಂಡಿದೀವಿ. ಆ ನಂಬಿಕೆ ಉಳಿಸ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.